ಸಖಿಯರ ಬೆರಸುತ್ತಲೀ ಯುದುವದನೆ ಜಲ ಕೇಳಿಯ ಬಯಸುತ್ತ ಯುದುವದನೆ ಜಲ ಕೇಳಿಯ ಬಯಸುತ್ತ ಜಲ ಕೇಳಿಯ ಬಯಸುತ್ತ ಯುದುವದನೆ ಜಲ ಕೇಳಿಯ ಬಯಸುತ್ತ ಭೌರವು ಗುಲ್ಗುಣಿ ನದಿ ಬಳಿಗೆ ಒಂದು ದಿವಸ ಭೂದೇವಿ ಹರುಷದಿ ದಾದದಿ ಸಖಿಯರ ಬೆರಸುತ್ತಲೀ ಗೆಳತಿಯರೇ, ಗೆಳತಿ ಎಷ್ಟೋ ಜನ್ಮದಲ್ಲಿ ಮಾಡಿದಂತ ಪುಣ್ಯದ ಫಲದಿಂದ ಮಾನವ ಜನ್ಮದಲ್ಲಿ ಹುಟ್ಟಿಕೊಳ್ಳುವುದಂತೆ ಕೇವಲ ಮನುಷ್ಯ ಜನ್ಮದಲ್ಲಿ ಹುಟ್ಟಿದಾಗ ಅವನ ಬದುಕೆನ್ನುವುದು ಸಾರ್ಥಕತೆಯನ್ನು ಕಾಣುವುದಕ್ಕೆ ಸಾಧ್ಯ ಇಲ್ಲ. ಎಲ್ಲಿಯೋ ಹುಟ್ಟಿ ಬದುಕಬೇಕೆನ್ನುವಂತ ಕಾರಣದಿಂದ ಬದುಕಿದರೆ ಆಗುವುದಿಲ್ಲ. ಇಂಥ ಈ ಪವಿತ್ರವಾದಂತ ಪಣಂಬೂರು ಬೀಡಿನಲ್ಲಿ ಹುಟ್ಟಿದಂತ ನಮ್ಮ ಬದುಕೆ ಧನ್ಯ ಅಂತ ನಾನು ಭಾವಿಸಿಕೊಳ್ಳುತ್ತೇನೆ. ಈ ಪಣಂಬೂರಿನ 9 ಮಾಗಣಿಯ ಅಧಿಕಾರಿಯಾದಂತ ನಮ್ಮಪ್ಪ ನಂದರಾಜ ಮಹಾಭೂಪತಿಗಳು. ಏನು ಮಾಡೋಣ ಹೇಳು, ಗಂಡು ಮಕ್ಕಳಿಲ್ಲ ನಮ್ಮ ತಂದೆಗೆ, ಉಭಯ ಹೆಣ್ಣು ಮಕ್ಕಳು ನಾವು. ಹುಟ್ಟಿದಂತ ಮಕ್ಕಳಿಗೆ ವಿಧಿವತ್ತಾಗಿ ನಾಮಕರಣವನ್ನು ಮಾಡಿದ್ದಾರೆ ನಮ್ಮ ಅಪ್ಪ. ಹಿರಿಯವಳಾದಂತ ನನ್ನ ಅಕ್ಕನಿಗೆ ಶ್ರೀದೇವಿ ಎನ್ನುವುದಾಗಿ, ಕಿರಿಯವಳಾದಂತ ನನಗೆ ಭೂದೇವಿ ಎನ್ನುವುದಾಗಿ ಹಿರಿಯವರು ಆಡಿದಂತ ಮಾತೀಗ ನನಗೆ ನೆನಪಾಗ್ತಾ ಇದೆ. ಯಾವುದೋ ಒಂದು ವಿನೂತನವಾದಂತ ಹೆಸರನ್ನು ಇಡುವುದಕ್ಕಿಂತ ಅಥವಾ ಅರ್ಥ ಇಲ್ಲದ ಒಂದು ನಾಮವನ್ನು ಇಡುವುದಕ್ಕಿಂತ ದೇವರಿಗೆ ಸಂಬಂಧಪಟ್ಟಂತ ಹೆಸರನ್ನು ಇಟ್ಟರೆ ಭಗವಂತನ ನೆನಪೆನ್ನುವುದು ಮನುಷ್ಯನ ವ್ಯವಹಾರ ಕಾಲದಲ್ಲಿ ನೆನಪುಳಿತದೆ ಎನ್ನುವುದಕ್ಕೆ ತಿಳಿದಂತ ನಮ್ಮಪ್ಪ ಈ ಹೆಸರನ್ನಿರಿಸಿದ್ದಾರೆ ಎಂದ್ರೆ ಖಂಡಿತ ತಪ್ಪಾಗ್ಲಿಕ್ಕಿಲ್ಲ. ವಿಷ್ಣು ದೇವರ ಆರಾಧಕರು ನಮ್ಮ ತಂದೆ, ನಮ್ಮ ಮನೆಯ ದೇವರು ಹೌದು, ನಮ್ಮ ಮನದ ದೇವರು ಹೌದು. ಹಾಗಾದ್ರೆ ಅವನ ಉಭಯ ಮಡದಿಯರಾದಂತ ಶ್ರೀದೇವಿ ಭೂದೇವಿಯರು ಅವರ ಹೆಸರನ್ನೇ ಮಕ್ಕಳಾದಂತ ನಮಗೆ ಇರಿಸಿದ್ದಾರೆ ನಮ್ಮಪ್ಪ. ನೆಮ್ಮದಿಯ ಜೀವನದಿಂದ ಕಾಲವನ್ನು ಕಳೆಯುತ್ತಿದ್ದದ್ದೇನೋ ಸತ್ಯ. ಏನು ಮಾಡೋಣ ಹೇಳು, ಒಂದು ಹೆಣ್ಣು ಚೆನ್ನಾಗಿ ಬೆಳೆಯಬೇಕಾದ್ರೆ ಆ ಹೆಣ್ಣಿಗೆ ತನ್ನ ತಾಯಿಯ ವಾತ್ಸಲ್ಯ, ಮಮತೆ, ಆ ಪ್ರೀತಿ ಎನ್ನುವುದು ಸಿಗಬೇಕಂತೆ. ಆದ್ರೆ ಏನ್ ಮಾಡೋಣ, ಅದರಿಂದ ವಂಚಿತರಾದವರು ನಾವು. ಆದ್ರೂ ನಮ್ಮ ಅಪ್ಪ ತಾಯಿ ಇಲ್ಲ ಎನ್ನುವಂತಹ ಕೊರಗು ನಮಗೆ ಬಾರದ ರೀತಿಯಲ್ಲಿ ನಮ್ಮನ್ನು ಸಾಕಿದ್ದಾರೆ. ಗಂಡು ಮಕ್ಕಳಿಲ್ಲದಿದ್ರೆ ಏನಾಯಿತು, ಕೆಲವೊಮ್ಮೆ ಗಂಡು ಮಕ್ಕಳನ್ನು ಕಾಣಬೇಕೆನ್ನುವಂತ ಉದ್ದೇಶದಿಂದ ನಮ್ಮ ಅಪ್ಪ ನಮ್ಮಿಬ್ಬರಿಗೆ ಗಂಡುಡಿಗೆಯನ್ನು ತೊಡಿಸಿ ಆ ಚಂದವನ್ನು ಕಂಡವರು, ಅದರಿಂದ ಸಂತೋಷವನ್ನು ಪಟ್ಟವರು ನಮ್ಮಪ್ಪ. ಆದ್ರೆ ಆಟದಲ್ಲಿ, ಊಟದಲ್ಲಿ, ಕೂಟದಲ್ಲಿ, ಪಾಠದಲ್ಲಿ ಜೊತೆಯಾಗಿ ಇರುವವರು ಅಕ್ಕ ತಂಗಿಯರು ನಾವು. ನಮ್ಮ ತಂದೆಯ ಉಭಯ ಕರಗಳ ಹಾಗೆ, ನಮ್ಮ ತಂದೆಯ ಉಭಯ ನೇತ್ರಗಳ ಹಾಗೆ ನಾವಿಬ್ಬರು. ಎಲ್ಲವೂ ಹೌದು. ನಮ್ಮ ಅಕ್ಕನಿಗೆ ಈ ಜನಕೇಳಿಯಲ್ಲಿ ಮಾತ್ರ ಆಸಕ್ತಿ ಇಲ್ಲ. ಅವಳು ನೀರಿನ ಹತ್ರ ಬರುವುದೇ ಇಲ್ಲ. ಅವಳು ಎಷ್ಟು ಕೇಳಿಕೊಂಡ್ರು ಬಾ ಅಕ್ಕ ಅಂತ ಹೇಳಿದ್ರೆ ಯಾಕೆ ಅವಳಿಗೆ ಆಸಕ್ತಿ ಇಲ್ಲ? ನನಗೆ ಮಾತ್ರ ಹೆಚ್ಚಿನ ಆಸಕ್ತಿ ಜಲಕೇಳಿಯಲ್ಲಿ. ಗೆಳತಿಯರೇ, ಈ ಹಿಂದೆ ನಿಮ್ಮ ಜೊತೆ ಎಷ್ಟೋ ಬಾರಿ ಹೋಗಿದ್ದೇನೆ ನಾನು. ಜಲಕೇಳಿಯನ್ನು ಆಡಿ ಬಂದವರು ನಾವು. ಇವತ್ತು ಅಷ್ಟೇ ಅಪ್ಪನಲ್ಲಿ ಕೇಳಿದೆ, ಅಪ್ಪ ಜಲಕೇಳಿಗೆ ಹೋಗ್ಬೇಕು ನಾನು ಅಂತ ಕೇಳಿದಾಗ ಸಂತೋಷದಿಂದ ಒಪ್ಪಿದ್ದಾರೆ. ಅಕ್ಕನಲ್ಲಿ ಒಂದು ಮಾತನ್ನು ಹೇಳಿದ್ದೇನೆ, ಹೋಗಿ ಬರ್ತೇನೆ ಅಕ್ಕ ನಾನು ಅಂತ. ಜಾಗ್ರತೆ, ಸಮಯಕ್ಕೆ ಸರಿಯಾಗಿ ನೀನು ಬರ್ಬೇಕಂತ ಜಾಗ್ರತೆ ಮಾತನಾಡಿದ್ದಾಳೆ ಅಕ್ಕ. ಹಾಗಾದ್ರೆ ನಾವು ಹೋಗುವುದೆಲ್ಲಿ? ಸ್ಥಳದ ಆಯ್ಕೆಯನ್ನು ಮಾಡಿದ್ದೇನೆ ನಾನು. ಪಲ್ಲುಗುಣಿ ನದಿಯನ್ನು ಸೇರಿ ಮನ ಸಂತೋಷ ಜಲಕೇಳಿಯನ್ನು ಆಡಬೇಕೆನ್ನುವಂತ ಮನಸ್ಸಾಗಿದೆ ನನಗೆ. ನೀನ್ ಬರ್ತೀಯೇನೆ? ಬರ್ತೇನೆ ಅಂತ ಕೇಳುವುದಾ? ಹೌದಪ್ಪ, ಸಿದ್ಧರಾಗಿದ್ದೇನೆ. ನಿನ್ನ ನೋಡಿದ್ರೆ ಗೊತ್ತಾಗ್ತದೆ. ನೀನು ಬರ್ತೇನೆ. ಹೌದಾ? ಏ ಗೆಳತಿ, ನೀನು? ನನ್ನ ಕಾಲು ನೋಡುತ್ತೆ. ಏನ್ ನೋವೇನೆ ಕಾಲು? ಮುಂದೆ ಬರುವುದಕ್ಕೆ. ಓಹೋ, ಓಡುವ ಕುದುರೆ ಹಾಗೆ ಒಂದು ಕಾಲು ಎತ್ಕೊಂಡೇ ಇರುವುದವಳು ಯಾವಾಗ್ಲೂ. ಮತ್ತೇಕೆ ಕಾಲು ಹಣ ಮಾಡುವುದು? ಹೇಳಿ ಹೋಗೋಣ. ಎಷ್ಟು ಬೇಗ ಬಂದದ್ದೆ. ಬಂದು ನಿಂತಿರುವಂತ ಈ ಸ್ಥಳವೇ ಪಲ್ಗುಣಿ ನದಿಯ ದಡ. ಇಳಿಯೋಣ ನೀರಿಗೆ, ಜಲಕೇಳಿ ಆಡೋಣ. ಈ ವಸನವನ್ನು ಬದಿಗಿರಿಸಿ ಈ ಜುಡಿಗೆಯನ್ನು ತೊಟ್ಟುಕೊಳ್ಳೋಣ. ಸಿದ್ಧರಾಗಿದ್ದೀರಲ್ಲೆಲ್ಲ? ಬನ್ನಿ. ವನಜ ಮುಖಿಯರೆಲ್ಲ ಬನ್ನಿ,
ವನಜ ಮುಖಿಯರೆಲ್ಲ ಬಲ್ಲಿ ನೀರಿನಾಟಕ್ಕೆ ವನಜ ಮುಖಿಯರೆಲ್ಲ ಬಲ್ಲಿ ನೀರಿನಾಟಕ್ಕೆ ಬಲ್ಲಿ ನೀರಿನಾಟಕ್ಕೆ ನೀರಿನಾಟಕ್ಕೆ ಬನ್ನಿಯೇ